ಸೊ ಹಲೋ ಗಾಯ್ಸ್, ನಾವು ಫ್ಯಾಮಿಲಿ ಎಲ್ಲ ಊರಿಗೋಗಿ ಏಕಾದಶಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ಅದಕ್ಕೆಲ್ಲ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅಂತ ಫಸ್ಟ್ ನೋಡ್ಕೊಳ್ಳಿ. ಇಲ್ಲಿ ನಮ್ಮಮ್ಮ ಕರ್ಜಿಕಾಯಿ ಮಾಡ್ತಾ ಇದ್ದಾರೆ. ಕರ್ಜಿಕಾಯಿ ಮಾಡೋದು ಆ್ಯಕ್ಚುಲಿ ತುಂಬ ಈಸಿ. ನಮ್ಮ ಮನೆಯಲ್ಲೇ ಮಾಡಿದ್ರು, ಎಲ್ಲ ತಿಂಡಿನೂ ಮನೆಯಲ್ಲೇ ಮಾಡಿದ್ರು. ನಂಗೆ ತುಂಬ ಇಷ್ಟ ಅಂದರೆ ಕರ್ಜಿಕಾಯಿ, ಯಾಕಂದರೆ ಅದು ಸಖತ್ತಾಗಿರುತ್ತೆ. ಆಚೆ ಕ್ರಿಸ್ಪಿಯಾಗಿ, ಒಳಗಡೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನನಗೆ ಕರ್ಜಿಕಾಯಿ ತುಂಬ ಇಷ್ಟ. ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಮಾಡಿ ನೋಡೋಣ. ಆಮೇಲೆ ನಮ್ಮಮ್ಮ ಕಜ್ಜಾಯನೂ ಮಾಡಿದ್ರು. ಫಾರ್ ದ ಫಸ್ಟ್ ಟೈಮ್ ನಮ್ಮಮ್ಮ ಮನೆಯಲ್ಲಿ ಕಜ್ಜಾಯ ಮಾಡಿದಂತೆ. ಊರಲ್ಲೆಲ್ಲ ಮಾಡ್ತಿದ್ರು, ಬಟ್ ಮನೆಯಲ್ಲಿ ಫಸ್ಟ್ ಟೈಮ್ ಮಾಡಿದ್ರು. ಸೊ ಅವ್ರಿಗೆ ಏನೇನು ಹಾಕಬೇಕು ಮೆಷರ್ಮೆಂಟ್ ಎಲ್ಲ ಗೊತ್ತಿತ್ತಂತೆ, ಯಾಕಂದರೆ ನೋಡ್ಕೊಂಡಿದ್ರಲ್ವ. ಕರ್ಜಿಕಾಯಿ ಮಾಡಿದ್ರು. ಅದು ಆದಮೇಲೆ ರವೆ ಉಂಡೆ. ಏಕಾದಶಿಗೆ ವೆಜ್ ನಾನ್ ವೆಜ್ ಎರಡೂ ಕೂಡ ಮಾಡ್ತೀವಿ. ಸೊ ನೀವು ತಿಂಡಿ ಏನೇನು ಮಾಡಿದ್ವಿ ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಸೊ ತಿಂಡಿ ಮಾಡಿ ನೆಕ್ಸ್ಟ್ ಡೇನೇ ನಾವು ಊರಿಗೆ ಹೋದ್ವಿ. ಇಲ್ಲಿ ನನ್ನ ತಂಗಿ ಜ್ಯೂಸ್ ಕುಡಿತಾ ಇದ್ದಾಳೆ. ತುಂಬ ಬಾಯಾರಿಕೆ ಆಗಿತ್ತು, ಸೊ ಅದಕ್ಕೋಸ್ಕರ ಜ್ಯೂಸ್ ತೊಗೊಂಡು ಕುಡಿದ್ವಿ. ಸೊ ಪ್ರತಿ ವರ್ಷವೂ ಕೂಡ ಮಾಡಬೇಕು. ನೆಕ್ಸ್ಟ್ ವರ್ಷವೂ ಕೂಡ ಅದೇ ದಿನ ಹೋಗಿ ಮಾಡ್ತೀವಿ ನಾವು. ನೀವು ಇಲ್ಲಿ ನೋಡ್ಬೋದು ನನ್ನ ತಂಗಿ ಹೇಗೆ ಕುಡಿತಾ ಇದ್ದಾಳೆ ಜ್ಯೂಸು ಅಂದ್ಬಿಟ್ಟು. ಸೊ ರಾತ್ರಿ ಇತ್ತು ಏಕಾದಶಿ. ಸೊ ಅದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ. ಇವರೇ ನಮ್ಮ ತಾತ, ನೋಡಬಹುದು. ಇಲ್ಲಿ ನನಗೊಂದಿಲ್ಲಿ ಗುಳ್ಳೆ ಥರ ಆಗ್ಬಿಟ್ಟಿದೆ, ತುಂಬ ಉರಿತಾ ಇತ್ತು. ಮತ್ತು ಆಚೆಗಡೆ ಬಂದು ನೋಡಿದ್ರೆ ಯಾರೋ ಕೈಟ್ ಹಾರಿಸ್ತಿದ್ರು. ಎಲ್ಲಿಂದ ಹಾರಿಸ್ತಿದ್ರು ಅಂತ ಗೊತ್ತಿಲ್ಲ, ಬಟ್ ಒಂದು 5-6 ಏನೋ ಇತ್ತು ಕೈಟ್. ನೀವು ನೋಡ್ಬೋದು, ಸಖತ್ತಾಗಿ ಕಾಣಿಸ್ತಿತ್ತು ಮಾತ್ರ. ಸ್ಕೈ ಬ್ಲೂ ಕಲರಲ್ಲಿ ಸೂಪರಾಗಿ ಕಾಣಿಸ್ತಿತ್ತು. ನನಗಂತೂ ಇಷ್ಟ ಆಯಿತು. ನಾವು ಕೈಟ್ ಬಿಡೋಣ ತಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಇಲ್ಲಿ ಟೆರಸ್ ಇಲ್ಲ. ಸೊ ಬ್ಯಾಂಗ್ಳೂರ್ಗೆ ಹೋಗಿ ಬಿಡೋಣ ಅಂದರೆ ಹಾಳಾಗಿಬಿಡುತ್ತೆ. ಇಲ್ಲಿಂದ ತಗೊಂಡು ಹೋಗೋಷ್ಟರಲ್ಲಿ ಏನ್ಬಿಟ್ಟು ಸುಮ್ಮನಾದ್ವಿ, ತಗೊಳ್ಳಿಲ್ಲ. ಸೊ ನಾವು ಏಕಾದಶಿ ಮಾಡೋಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ಟಿದ್ವಿ. ಮತ್ತು ಪೂಜೆ ಮಾಡೋರು ಬಂದು ಪೂಜೆ ಮಾಡಿದ್ರೆ ಮುಗೀತು. ಹೇಗೆ ಅಂದರೆ ಫ್ರಮ್ ಮೂವಿಯಲ್ಲಿ ಸ್ಟಾರ್ಟಿಂಗಲ್ಲಿ ಬರುತ್ತಲ್ಲ, ಏಕಾದಶಿ ಮಾಡ್ತಾರಲ್ವ ಅವರು, ಸತ್ತವ್ರಿಗೆ ಊಟ ಎಲ್ಲ ಹಾಕಿ ಆಚೆ ನಿಂತ್ಕೋಬೇಕು. ಸೊ ಅದೇ ಥರನೇ ನಾವು ಕೂಡ ಮಾಡ್ತಾ ಇರೋದು. ಸತ್ತವ್ರಿಗೆ ಊಟ ಎಲ್ಲ ಇಕ್ಕಿ ಒಂದು 5 ನಿಮಿಷ ಆದಮೇಲೆ ಅದೇ ಫುಡ್ನ ನಾವು ಟೇಸ್ಟ್ ಮಾಡಿದ್ರೆ ಫುಲ್ಲು ಸಪ್ಪೆ ಇರುತ್ತಂತೆ. ಹೌದಾ? ನನಗೇನೋ ಆ ಥರ ಅನಿಸ್ಲೇ ಇಲ್ಲ. ಟೇಸ್ಟ್ ಹಾಗೆ ಇತ್ತು. ಏನಪ್ಪ ಗೊತ್ತಿಲ್ಲ ನಿಜನೋ ಸುಳ್ಳು ಅಂದ್ಬಿಟ್ಟು. ಇಲ್ಲಿ ನಮ್ಮಮ್ಮ ಇಡ್ತಾ ಇದ್ದಾರೆ, ನೋಡ್ಬೋದು ನೀವು. ಎಲ್ಲ ತಿಂಡಿನಿ ಇಟ್ಟು ಅದ್ರ ಮೇಲೆ ಮುಚ್ಚಬೇಕು. ಈ ಥರ ಮುಚ್ಚೆಲ್ಲ ಆದಮೇಲೆ ಪೂಜೆ ಮಾಡ್ತಾರೆ. ಫಸ್ಟ್ ಟೈಮ್ ಅನಿಸುತ್ತೆ ನಾವು ಕೂಡ ಮಾಡ್ತಾ ಇರೋದು ಇದನ್ನ. ಈ ಥರ ಎಂತಕ್ಕೆ ಮಾಡ್ತಾರೆ ಅಂದರೆ, ಸತ್ತೋಗಿರೋದು ಫೋಟೋ ಇಕ್ಕಿ ಅವ್ರ ಫೋಟೋ ಕೆಳಗೇನೆ ಈ ಥರ ಅವ್ರಿಗೆ ಇಷ್ಟ ಇರೋ ತಿಂಡಿ ಎಲ್ಲ ಮಾಡಿಟ್ರೆ ಅವ್ರು ಬಂದು ತಿನ್ಕೊಂಡು ಹೋಗ್ತಾರೆ ಅಂತ ಒಂದು ನಂಬಿಕೆ. ಸೊ ಹಾಗಾಗಿ ಇದನ್ನೆಲ್ಲ ಮಾಡ್ತೀವಿ ನಾವು. ಗೈಸ್, ನಾವು ಇವಾಗ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಟು ದೊಡ್ಡಕ್ಟಿ. ಸೊ ನಾವು ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದು ನೈಟೇನೆ ಇದು ದೇವ್ರನ್ನೆಲ್ಲ ಕೂರಿಸಿದ್ರು. ನಮ್ಮ ರೋಡ್ಗೂ ಬರ್ತಿತ್ತು. ನಂಗೆ ಗೊತ್ತೇ ಇರಲಿಲ್ಲ ಈ ಥರ ಕೂರಿಸಿದ್ದಾರೆ ಅಂದ್ಬಿಟ್ಟು. ಆ ಟಮಟೆ ಸೌಂಡಿಂದ ಆಚೆ ಬಂದು ನೋಡಿದ್ವಿ. ನಮ್ಮಪ್ಪ ಅಮ್ಮ ಕೆಳಗಡೆ ಪೂಜೆ ಮಾಡ್ಸೋಕ್ಕೆ ಹೋದರು. ಪೂಜೆ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ಸಖತ್ತಾಗಿ ಕಾಣಿಸ್ತು ದೇವ್ರು ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು. ಈ 2 ದಿನ ಫುಲ್ಲು ಡಿವೈನ್ ಫೀಲಿಂಗ್ ಕೊಡ್ತಾಯಿತ್ತು ನನಗಂತೂ. ಈ 2 ದಿನ ನನ್ನ ಜೀವನದಲ್ಲಿ ಮರೆಯೋದೇ ಇಲ್ಲ. ಸೊ ನೆಕ್ಸ್ಟ್ ಇಯರು ಕೂಡ ಇದೇ ಥರ ನಡೀತಾ ಇರುತ್ತೆ ಗೈಸ್. ನೋಡ್ಬೋದು ಯಾವ ಥರ ಡ್ಯಾನ್ಸ್ ಆಡ್ತಿದ್ದಾರೆ ತಮಟೆ ಹೊಡ್ಕೊಂಡು ಅಂದ್ಬಿಟ್ಟು. ಈ ಥರ ಇದೇ 3ನೇ ಸತಿ ಅನಿಸುತ್ತೆ ಮಾಡ್ತಾ ಇರೋದು. ನನ್ನ ನೆನಪಿಲ್ಲ, ಯಾಕಂದರೆ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಮಾಡಿದ್ರು. ಇವಾಗಂತೂ ಸೂಪರಾಗಿ ಕಾಣಿಸ್ತಿದೆ ದೇವರು, ನೀವು ನೋಡ್ಬೋದು. ಸಿಟಿಗಳೆಲ್ಲ ಈ ಥರ ಕೂರಿಸಲ್ಲ, ಬಟ್ ಇದೊಂದು ಸ್ವಲ್ಪ ಹಳ್ಳಿ ಥರ ಏರಿಯಾ ಅಲ್ವಾ. ಸೊ ಅದಕ್ಕೋಸ್ಕರ ಕೂರಿಸಿದ್ದಾರೆ. ಬಟ್ ತುಂಬ ಇಷ್ಟ ಆಯಿತು. ನಮ್ಮ ರೋಡ್ ಸ್ವಲ್ಪ ಚಿಕ್ಕದು, ಸೊ ಅದಕ್ಕೆ ಅವರು ಟರ್ನ್ ಮಾಡ್ಕೊಳ್ಳೋಕೆ ಕಷ್ಟಪಟ್ಟರು. ಬಟ್ ಆದರೂ ಚೆನ್ನಾಗಿತ್ತು ಗೈಸ್. ಸೊ ಇಷ್ಟೇ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಗೈಸ್. ಓಕೆ, ಬಾಯ್ ಬಾಯ್.